ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ. ಸರಿಯಾದ ಉತ್ತರ ಬಿ ಕರಣಾರ್ಥ. ಎರಡನೇದ್ದು ಚತುರ್ಥಿ ವಿಭಕ್ತಿಯ ಕಾರಕಾರ್ಥವಿದು. ಸರಿಯಾದ ಉತ್ತರ ಎ ಸಂಪ್ರದಾನಿ. ಮೂರನೇದ್ದು ಹಳೆಗನ್ನಡದಲ್ಲಿ ಅಧಿಕರಣ ಕಾರಕಾರ್ಥ ವಿಭಕ್ತಿ ಪ್ರತ್ಯಯ. ಸರಿಯಾದ ಉತ್ತರ ಬಿ ಒಳ್ಡ್. ನಾಲ್ಕನೇದು ಹಳೆಗನ್ನಡ ದ್ವಿತೀಯ ವಿಭಕ್ತಿಯ ಪ್ರತ್ಯಯವಿದು. ಸರಿಯಾದ ಉತ್ತರ ಟಿ ಅಂ. ಐದನೇದು ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಹೆಸರು. ಸರಿಯಾದ ಉತ್ತರ ಡಿ ಸಪ್ತಮಿ ಅಂತ ನಾವು ತಿಳ್ಕೊಳ್ಬೋದು. ಆರನೇದ್ದು ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಹೆಸರು. ಸರಿಯಾದ ಉತ್ತರ ಡಿ ಚತುರ್ಥಿ. ಏಳನೇದ್ದು ಷಷ್ಠಿ ವಿಭಕ್ತಿಯ ಕಾರಕಾರ್ಥ. ಸರಿಯಾದ ಉತ್ತರ ಎ ಸಂಬಂಧ. ಎಂಟನೇದು ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು. ಸರಿಯಾದ ಉತ್ತರ ಬಿ ಅಧಿಕರಣ. ಒಂಬತ್ತನೇದು ಸಾವಿತ್ರಿಯೋಳ್ ಈ ಪದದಲ್ಲಿರುವ ವಿಭಕ್ತಿ. ಡಿ ಸಪ್ತಮಿ. ಹತ್ತನೇದು ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ. ಸರಿಯಾದ ಉತ್ತರ ಡಿ ಸಪ್ತಮಿ ಅಂತ ತಿಳ್ಕೊಳ್ಬೋದು. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಪದವನ್ನು ಹುಡುಕೊಳ್ಳೋದು. 11 ಜಲದಿಂ ತೃತೀಯ ಆದರೆ ರಾಯಂಗೆ ಚತುರ್ಥಿ ಅಂತ. 12 ರಾತ್ರಿಯನ್ನು ದ್ವಿತೀಯ ವಿಭಕ್ತಿ ಆದರೆ ನೆಮ್ಮದಿಯಿಂದ ತೃತೀಯ. ಭರತ್ ಕ್ಷೇತ್ರದೋಳು ಇದು ಸಪ್ತಮಿ ಆದರೆ ನೆಲನಂ ಇದು ಪ್ರಥಮ. 14 ಸಾವಿತ್ರಿಯಂ ದ್ವಿತೀಯ ಆದರೆ ಮರದೋಳ್ ಸಪ್ತಮಿ. 15 ನಳವಿಂಗೆ ಚತುರ್ಥಿ ಆದರೆ ಮೊರೆಯಂ ಪ್ರಥಮ. 16 ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ವೇದವ್ಯಾಸರು. 17 ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. 18 ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖ ತೋರಿಸುವಂತೆ ತಪ್ಪಿಸಿಕೊಳ್ಳಲು ಕುಂಬಾರನ ತೆಗಿರಿಯಂತೆ ಸುತ್ತಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲು ಆರಂಭಿಸಿತು. 19ನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಅವರ ಬಳಿ ಇದ್ದ ಖರೀದಿ ಪುಸ್ತಕ. 20ನೇದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ಎಚ್ಚೆತ್ತು ವಿಧಿಯು ಈ ದಿನ ತನಗೆ ಆಹಾರವಾಗಿ ಏನನ್ನು ಒದಗಿಸುವುದು ಎಂದು. 21ನೇದು ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಉತ್ತರ ಶಾನುಭೋಗರ ರಾಜಭಕ್ತಿಯ ಲಾಂಛನ ಖಿರ್ದಿ ಪುಸ್ತಕ. 22ನೇದು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ಉತ್ತರ ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ರೈತರು. 23ನೇದು ಶಾನುಭೋಗರನ್ನು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು? ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. 3-4 ವಾಕ್ಯಗಳಲ್ಲಿ ಉತ್ತರಿಸಿ. 24 ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಲು ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. ಕಾಡು ದಾರಿಯಲ್ಲಿ ಹೋಗುತ್ತಾ ಕತ್ತಲಾದರೂ ಬೆಳದಿಂಗಳು ಇದೆ, ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ತಲುಪಬಹುದು ಎಂದು ಯೋಚಿಸಿದರು. 25ನೇದು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಹುಲಿಯು ಒಳ್ಳೆಯ ವಂಶದಲ್ಲಿ ಜನಿಸಿತ್ತು. ಹಿಂದಿನಿಂದ ಹಾರಿಕೊಳ್ಳುವುದು ಧರ್ಮವಲ್ಲ ಎಂದು ತಿಳಿದಿತ್ತು. ಪುಣ್ಯಕೋಟಿಯ ಕಥೆ ಹಾಗೂ ಸ್ವಧರ್ಮವೇ ನಿಧನಂ ಶ್ರೇಯಂ ಎಂಬ ಭಗವದ್ಗೀತೆಯ ಮಾತು ನೆನಪಾಯಿತು. ಆದ್ದರಿಂದ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ. ಶಾನುಭೋಗರು ಮದಲಿಂಗನ ಕಣಿವೆಯಲ್ಲಿ ಮೂರ್ಛೆ ತಪ್ಪಿದರು. ಕೆಲವು ರೈತರು ಅದೇ ಮಾರ್ಗದಲ್ಲಿ ಗಾಡಿಯಲ್ಲಿ ಹಿಂದಿರುಗುತ್ತಿದ್ದರು. ಶಾನುಭೋಗರು ಇದ್ದ ರಹದಾರಿ ದೂರದಲ್ಲೇ ಗಾಡಿ ನಿಂತಿತ್ತು. ಎತ್ತುಗಳು ಮುಂದೆ ಹೋಗದೆ ನಿಂತವು. ಅಷ್ಟರಲ್ಲಿ ಹುಲಿಯ ಗರ್ಜನೆ ಕೇಳಿಸಿತು. ರೈತರು ಗುಂಡು ಹಾರಿಸಿದರು. ಹುಲಿ ಹೆದರಿ ಓಡಿ ಹೋಯಿತು. ರೈತರು ಪಂಜು ಹೊತ್ತಿಸಿಕೊಂಡು ಮುಂದೆ ಬಂದರು. ಶಾನುಭೋಗರನ್ನು ಕಂಡು ನೀರನ್ನು ಸಿಂಪಡಿಸಿ ಎಚ್ಚರಿಸಿದರು. 27ನೇ ಪ್ರಶ್ನೆ ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು? ಹುಲಿ ಎತ್ತುಗಳ ಗಂಟೆ ಶಬ್ದ ಕೇಳಿ ಕೆಲ ಸಮಯ ನಿಂತು ರೈತರ ಮಾತು ಕೇಳಿ ನಿರಾಶೆ ಮತ್ತು ಕೋಪದಿಂದ ಗರ್ಜಿಸಿ ಓಡಿ ಹೋಯಿತು. 28ನೇ ಪ್ರಶ್ನೆ ಎನ್ ಮೂರ್ತಿರಾವ್ ಕವಿ ಪರಿಚಯ. ಎನ್ ಮೂರ್ತಿರಾವ್ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳನವರು. ಇವರ ಕಾಲ ಕ್ರಿಸ್ತ ಶಕ 1900. ಇವರು ಹಗಲುಗನಸುಗಳು, ಅಲೆಯುವ ಮನ,
ಅಪರವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಚಿತ್ರಗಳು ಪತ್ರಗಳು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ, ದೇವರು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಲಭಿಸಿದೆ. 19ನೇ ಪ್ರಶ್ನೆ, ಗಾದೆಗಳು. ಕೈ ಕೆಸರಾದರೆ ಬಾಯಿ ಮೊಸರು. ಗಾದೆಯ ಮಹತ್ವ. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳನ್ನು ಜನಪದದ ಉಪನಿಷತ್ತುಗಳು ಎಂದು ಕರೀತಾರೆ. ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ. ಗಾದೆಗಳು ಗ್ರಾಮೀಣ ಜನರ ಜೀವನಾಡಿಗಳಾಗಿವೆ. ಗಾದೆಗಳು ಹಿರಿಯರ ಅನುಭವದ ಸಾರಗಳಾಗಿವೆ. ಗಾದೆಗಳು ನಮಗೆ ಉತ್ತಮ ಬದುಕನ್ನು ರೂಪಿಸಲು ಸಹಕಾರಿಯಾಗಿವೆ. ಗಾದೆಗಳು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಮಾತೆ ಈ ಕನ್ನಡದ ಪ್ರಸಿದ್ಧ ಗಾದೆಯಾಗಿದೆ. ಅರ್ಥ ವಿವರಣೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ಕಷ್ಟಪಟ್ಟು ದುಡಿದರೆ ಸುಖ ಉಂಟು ಎಂದರ್ಥ. ಸೋಮಾರಿಯಾಗಿ ಸುಮ್ಮನೆ ಕುಳಿತುಕೊಳ್ಬಾರ್ದು. ಯಾವುದಾದರೊಂದು ಕೆಲಸ ಮಾಡುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ, ನಮ್ಮ ಬಾಯಿ ಮೊಸರಿನ ರುಚಿ ನೋಡುವಂತಾಗುತ್ತದೆ. ಛೀ, ಕೈ ಕೆಸರಾಗುವುದಲ್ಲ, ಈ ಕೆಲಸವನ್ನು ಮಾಡುವುದಾದ್ರೆ ಹೇಗೆ ಎಂದು ಯೋಚಿಸುತ್ತಾ ಕುಳಿತರೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಕೆಲಸ ಮಾಡದಿದ್ದರೆ ಹಣ ಸಂಪಾದನೆ ಆಗುವುದಿಲ್ಲ, ಸಂಪಾದನೆ ಆಗದಿದ್ದರೆ ಹೊಟ್ಟೆ ತುಂಬುವುದಿಲ್ಲ. ಜೀವನ ಸಾಗಬೇಕಾದ್ರೆ ಕೈ ಕೆಸರಾಗಲೇಬೇಕು, ಕೈ ತುಂಬ ಸಂಪಾದನೆ ಆಗಲೇಬೇಕು. ಆಗ ನಮಗೆ ಒಳ್ಳೆಯ ಊಟ ಆಹಾರ ಸಿಗುವಂತಾಗುತ್ತದೆ ಎಂಬುದು ಈ ಗಾದೆಯ ತಾತ್ಪರ್ಯ. ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ಎಂಬ ಮಾತು ಮತ್ತು ಕಷ್ಟಪಟ್ಟರೆ ಫಲ ಉಂಟು ಎಂಬ ಗಾದೆ ಮಾತು ಈ ಗಾದೆಯನ್ನು ಸಮರ್ಥಿಸುತ್ತದೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಗಾದೆಯ ಮಹತ್ವ. ಗಾದೆಗಳು ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳನ್ನು ಜನಪದರ ಉಪನಿಷತ್ತುಗಳೆಂದು ಕರೆಯುತ್ತಾರೆ. ಗಾದೆಗಳು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುತ್ತವೆ. ಗಾದೆಗಳು ಗ್ರಾಮೀಣ ಜನರ ಜೀವನಾಡಿಗಳಾಗಿವೆ. ಗಾದೆಗಳು ಹಿರಿಯರ ಅನುಭವದ ಸಾರಗಳಾಗಿವೆ. ಗಾದೆಗಳು ನಮಗೆ ಉತ್ತಮ ಬದುಕನ್ನು ರೂಪಿಸಲು ಸಹಕಾರಿಯಾಗಿವೆ. ಗಾದೆಗಳು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬ ಈ ಗಾದೆ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದು. ಅರ್ಥ ವಿವರಣೆ. ಕುಂಬಾರ ಒಂದು ಗಡಿಗೆಯನ್ನು ಮಾಡಲು ಹಲವಾರು ದಿನ, ಸಮಯ, ಹಣ ಬೇಕು. ಆದರೆ ಅದೇ ಗಡಿಗೆಯನ್ನು ಹಾಳು ಮಾಡಲು ಕಷ್ಟಪಡಬೇಕಾಗಿಲ್ಲ, ಒಂದು ದೊಣ್ಣೆ ಪೆಟ್ಟು ಸಾಕು. ಅದೇ ರೀತಿ ಒಳ್ಳೆಯ ವ್ಯಕ್ತಿ ಎನಿಸಿಕೊಳ್ಳುವುದು ತುಂಬಾ ಕಷ್ಟ. ಕೆಟ್ಟವನು ಎನಿಸಿಕೊಳ್ಳಲು ಕಷ್ಟಪಡಬೇಕಿಲ್ಲ, ಒಂದು ಕೊಡ ಹಾಲು ಕೆಡಲು ಒಂದು ತೊಟ್ಟು ಹುಳಿ ಸಾಕು. ಆದ್ದರಿಂದ ಹಿರಿಯರು ಹೇಳಿದ್ದಾರೆ, ಕಟ್ಟುವುದು ಕಠಿಣ, ಕೆಡಿಸುವುದು ಸುಲಭ ಎಂದು. ಅಂದರೆ ಯಾವುದನ್ನಾದರೂ ಹಾಳುಗೆಡಿಸುವುದು ಸುಲಭ, ರೂಪಿಸುವುದು ಕಷ್ಟ. ಹಾಳು ಮಾಡುವ ಬುದ್ಧಿ ಒಳ್ಳೆಯದಲ್ಲ ಎಂಬುದು ಈ ಗಾದೆಯ ಮೌಲ್ಯವಾಗಿದೆ. 31ನೇ ಪ್ರಶ್ನೆ, ಖಂಡವಿದೆಯೇಕೋ, ಮಾಂಸವಿದೆಯೇಕೋ, ಗುಂಡಿಗೆ ಬಿಸಿ ರಕ್ತವಿದೆಯೇಕೋ. ಆಯ್ಕೆ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಂಡಿದೆ. ಸಂದರ್ಭ: ಶಾನುಭೋಗರು ಮದಲಿಂಗನ ಕಣಿವೆಯಲ್ಲಿ ಹೋಗುವಾಗ ಬೆನ್ನ ಹಿಂದೆ ಬಂದ ಹುಲಿಯು ವೈರಿಯಾದರೂ ಸರಿಯೇ ಹಿಂದಿನಿಂದ ಹಾರಿ ಕೊಲ್ಲಬಾರದು ಎಂಬ ತಮ್ಮ ಧರ್ಮವನ್ನು ನೆನೆದು ಗೊಂದಲಕ್ಕೆ ಒಳಗಾಯಿತು. ಆಗ ಈ ಮಾತನ್ನು ನೆನಪಿಸಿಕೊಂಡಿತು. ಸ್ವಾರಸ್ಯ: ಪುಣ್ಯಕೋಟಿಯ ತನ್ನನ್ನು ತಿನ್ನುವಂತೆ ಕೇಳಿಕೊಂಡರೂ ಸತ್ಯವತೆಯಾದ ಪುಣ್ಯಕೋಟಿಯನ್ನು ತಿನ್ನದೇ ಹುಲಿ ತನ್ನ ಪ್ರಾಣವನ್ನು ಬಿಟ್ಟಿತು. ಇದರ ಮೂಲಕ ಹುಲಿ ತನ್ನ ಧರ್ಮ ಮತ್ತು ಆದರ್ಶವನ್ನು ಮೆರೆಯಿತು ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. 32ನೇ ಪ್ರಶ್ನೆ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಆಯ್ಕೆ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ಆರಿಸಿಕೊಂಡಿದೆ. ಸಂದರ್ಭ: ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಕಿರ್ದಿ ಪುಸ್ತಕವನ್ನು ಹುಲಿಯ ಮೇಲೆ ಎಸೆದು ಮರದ ಕಡೆ ಓಡುವಾಗ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಕಷ್ಟ ಬಂದಾಗ ನಿವಾರಣೆಗಾಗಿ ದೇವರ ಮೊರೆ ಹೋಗುತ್ತೇವೆ ಎಂಬುದು ಈ ಮಾತಿನ ಸ್ವಾರಸ್ಯ. 33ನೇ ಪ್ರಶ್ನೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಆಯ್ಕೆ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಂಡಿದೆ. ಸಂದರ್ಭ: ಶಾನುಭೋಗರು ಮೂರ್ಛೆಯಿಂದ ಎಚ್ಚರಗೊಂಡಾಗ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಪ್ರಜ್ಞೆ ತಪ್ಪಿ ಬಿದ್ದಿದರೂ ಸಹ ಹುಲಿ ಏಕೆ ಆಕ್ರಮಣ ಮಾಡಲಿಲ್ಲ ಎಂಬ ಪ್ರಶ್ನೆಗೆ ಶಾನುಭೋಗರೇ ಕಂಡುಕೊಂಡ ಉತ್ತರವು ಈ ಮಾತಿನ ಸ್ವಾರಸ್ಯವಾಗಿದೆ. 34ನೇ ಪ್ರಶ್ನೆ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಆಯ್ಕೆ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಿಕೊಂಡಿದೆ. ಸಂದರ್ಭ: ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಂಡು ಬಂದ ಶಾನುಭೋಗರು ಮನೆಯಲ್ಲಿ ರಸದ ಊಟ ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ.
ಸ್ವಾರಸ್ಯ. ನಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ಊಟ ಮಾಡಿದೆ, ಆದರೆ ಬೇಟೆಗೆ ಬಂದ ಹುಲಿ ನನ್ನನ್ನು ಕೊಲ್ಲಲಾಗದೆ ಹಸಿವಿನಿಂದ ಬಳಲುತ್ತಿರಬಹುದು ಎಂಬ ಮಾನವೀಯತೆಯ ಧ್ವನಿ ಈ ಮಾತಿನ ಸ್ವಾರಸ್ಯವಾಗಿದೆ.